ತೆಗ್ದುಬಿಟ್ಟು ನೋಡ್ರಿ ಯಾವನಾದ್ರೂ ಬಂದು ತೆಗಿಯಕ್ಕೆ ಹೇಳಿ ಫಿಲಿಮ್ 3 ಅವರ್ ಆಯ್ತು ಫಿಲಿಮ್. ಇರಿ 10,000 ಕೋಟಿ ಅಧಿಪತಿ ಆಗ್ತಾರೆ ಧನುಷ್ ಇದ್ರಲ್ಲಿ. ಒನ್ ಟೈಮ್ ವಾಚಬಲ್ ಸರ್, ಒನ್ ಟೈಮ್ ವಾಚಬಲ್. ಎಲ್ಲ ಚೆನ್ನಾಗಿದೆ. ಧನುಷ್ ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿದೆ. ನಾಗಾರ್ಜುನ್ ಸರ್ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ. ಇದರಲ್ಲಿ ಏನಂದರೆ ಫಿಲಮ್ ತುಂಬ ಲೆಂತ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ, ಬಟ್ ಚೆನ್ನಾಗಿದೆ ಫಿಲಮ್. ಸ್ವಲ್ಪ 2 ಅವರ್ಸು ಆ ಥರ ಮಾಡಿದರೆ ಚೆನ್ನಾಗಿತ್ತು. ಭಿಕ್ಷೆಗಾರರು, ಬಡವರು, ಇದು ದುಡ್ಡಿರೋರು ಅದೆಲ್ಲ ಏನಿಲ್ಲ. ಹ್ಯುಮ್ಯಾನಿಟಿಗೆ ಒಂದು ಬೆಲೆ ಕೊಡಬೇಕು. ಅದೇ ಫಿಲಮ್ಗೆ ಒಂದು ಸ್ಟೋರಿಯಾಗಿ ಕೊಟ್ಟಿದ್ದಾರೆ. 10ಕ್ಕೆ ಒಂದು 8.5. ಪರವಾಗಿಲ್ಲ ಅಷ್ಟೇ ಸರ್, ಪರವಾಗಿಲ್ಲ, ಏನು ಪರವಾಗಿಲ್ಲ, ನೋಡ್ಬೋದು, ಒಂದ್ಸರಿ ನೋಡ್ಬೋದು ಅಷ್ಟೇ ಸರ್. ಅವರು ಆ್ಯಕ್ಚುಲಿ ಲ್ಯಾಗ್ ಅಂದರೆ ಫಿಲಮ್ ಫುಲ್ಲು ಒಂಥರ ಸ್ಲೋ ಆಗಿ ಹೋಗ್ತಾಯಿದೆ. ಏನು ಅಷ್ಟೇನು ಎಮೋಷನ್ಸ್, ತುಂಬ ಎಮೋಷನ್ಸ್ ಜಾಸ್ತಿ ಇದೆ, ಬಟ್ ಒಂಥರ ಲ್ಯಾಗ್ ಆಗಿ ಹೋಗ್ತಿದೆ ಸರ್. ಪರವಾಗಿಲ್ಲ, ಒಂದು ಸತಿ ನೋಡ್ಬೋದು ಅಷ್ಟೇ ಸರ್. 10ಕ್ಕೆ 5 ಕೊಡ್ಬೋದು ಸರ್ ಅಷ್ಟೇ. ಸ್ಟೋರಿ ಹೇಳಿದ್ರೆ ಮತ್ತೆ ಹೆಂಗೆ ಗೊತ್ತಿದೆ ಎಲ್ಲ ಫಿಲಮ್ ನೋಡಿ. ಸ್ಟೋರಿ ಎಲ್ಲರೂ ನೋಡಬೇಕು, ತುಂಬ ಮೀನಿಂಗ್ಫುಲ್ ಆಗಿದೆ ಫಿಲಮ್. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಪಿಕ್ಚರು. ಖಂಡಿತ ಒಳ್ಳೆ ಸ್ಟೋರಿ, ಒಳ್ಳೆ ಸೂಪರ್. ಎಲ್ಲರೂ ನೋಡಿ, ಫ್ಯಾಮಿಲಿ ಎಲ್ಲ ನೋಡ್ಬೇಕು. ಚೆನ್ನಾಗಿದೆ. ಓಯ್ವಾ ನನ್ಬಾ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ವಿಜಯ್ ಫ್ಯಾನು. ಮೂವಿ ಹೆಂಗಿದೆ ಅಂದರೆ 3 ಅವರ್ ಕುಂತ್ಕೊಬಿಡ್ಬೇಕು ಹಂಗೆ. ನೆಕ್ಸ್ಟ್ ಲೆವೆಲ್. ಧನುಷ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಒಂಚೂರು ಬೋರ್ ಹೊಡೆಯಲ್ಲ, ಒಳ್ಳೆ ಕಾನ್ಸೆಪ್ಟ್. ಅವ್ರು ಹೇಳಂಗೆ ಅಲ್ಲ, ಸೂಪರಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್. 10ಕ್ಕೆ 9. ನೈಸ್ ಮೂವಿ. ನಮ್ಮ ಕನ್ನಡ ಸ್ಟಾರ್ಸ್ಗಳು ಈ ಥರ ಮಾಡ್ತಿದ್ದಾರೆ ನೋಡಿಕೊಂಡು. ಈ ಥರ ಕಂಟೆಂಟ್ ಮೂವಿಗಳನ್ನ ಫಸ್ಟ್ ಮಾಡಿದ್ರೆ ಹೊಸಬ್ರಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋದು ನಂದು. ಸೂಪರ್ ಆಗಿದೆ ಮೂವಿ, ಎಲ್ಲರೂ ನೋಡ್ಬೋದು, ಚೆನ್ನಾಗಿದೆ. ರೇಟಿಂಗ್ ನೀವು ಸಿನಿಮಾ ನೋಡ್ಬಿಟ್ಟು ನೀವು ಕೊಡಿ. ನಾನು ಸಿನಿಮಾ ನೋಡ್ಬಿಟ್ಟು ನಾನು ಖುಷಿ ಪಟ್ಟಿದ್ದೀನಿ. ಥ್ಯಾಂಕ್ ಯು. ನಿಜವಾಗ್ಲೂ ಅಂದರೆ ಡೈರೆಕ್ಟ್ ಅಂತ ಆಟ ಆಡ್ಬಿಟ್ಟವ್ರೆ. ಅದನ್ನ ಮಾತ್ರ 100% ಬರ್ದು ಕೊಡ್ತೀನಿ. ಯಾರು ತೆಗ್ದುಬಿಟ್ಟು ನೋಡ್ರಿ ಯಾವನಾದ್ರೂ ಬಂದು ತೆಗಿಯಕ್ಕೆ ಹೇಳಿ ಫಿಲಿಮ್ 3 ಅವರ್ ಆಯ್ತು ಫಿಲಿಮ್. ಇರಿ ಇಂಥವ್ರಿಗೆ ಹೇಳ್ತಾ ಇದೀನಿ ನೋಡಿ, 3 ಅವರ್ ಫಿಲಿಮ್ ಐತೆ. ಯಾವನಾದ್ರೂ ದಮ್ಮಿದ್ರೆ ಫಿಲಿಮ್ ತೆಗೆದು ಥಿಯೇಟ್ರಲ್ಲಿ ಬಿಡೋಕ್ಕೆ ಹೇಳಿ, ಆಮೇಲೆ ಮಾತಾಡೋಕ್ಕೆ. ಸುಮ್ಮನೆ ಒಂದು 3 ಅವರ್ ನಮಗೆ ಟೈಮ್ ಪಾಸ್ ಮಾಡೋದಲ್ಲ, ನಾವು ಅದ್ರ ಮೇಲೆ ಕಲ್ತ್ಕೊಳ್ಳೋದೈತೆ, ಜನಕ್ಕೆ ತೋರಿಸೋದು ಒಂದು. ಸುಮ್ಮನೆ ಲ್ಯಾಗ್ ಈಗಂತಲ್ಲ, ಆ 3 ಅವರು ಜನ ನಾವು ಖುಷಿಯಾಗಿ ಕುಣಿಸ್ತಾರೆ, ಫೀಲಿಂಗಲ್ಲಿ ಕುಣಿಸ್ತಾರೆ, ಡ್ಯಾನ್ಸಲ್ಲಿ ಎಲ್ಲನೂ ತೋರಿಸ್ತಾರೆ ಸರ್. ಎಲ್ಲಾದರೂ ಹೋಗಿ 3 ಅವರ್ ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿ ಅಂದರೆ ಬೇರೆ ಮಾತಾಡ್ಕೊಂಡು ಜಗಳಗಲ್ಲ ಮಾಡ್ಕೊತಾರೆ. ಥಿಯೇಟ್ರಲ್ಲೇ ನಮ್ದೇನೂ ಆಗಲ್ಲ. ಚೆನ್ನಾಗೈತೆ. ಆ ಥರ ಅಂತೂ ಇದು ಮಾಡಬೇಡಿ ಬ್ರದರ್. ಅದು ಲ್ಯಾಗು ಅಂದರೆ ಲ್ಯಾಗ್ ಅಲ್ಲ, ಅದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸ್ಟೋರಿ ಟೆಲ್ಲಿಂಗ್. ಅದು ಸ್ಟೋರಿ ನಿಮಗೆ ಕನ್ವೆ ಆಗಬೇಕು ಅಂದರೆ ಸುಮ್ಮನೆ ಅರ್ಧಂಬರ್ಧ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದರಿಂದಾಗಿ ಅವ್ರು ಫುಲ್ ಫಸ್ಟಿಂದಾಗಿ ಸ್ವಲ್ಪ ನೀಟಾಗಿ ತೆಗೆದವ್ರು ಮೂವಿನ. ಅದು ಆ ಥರ ತೆಗಿಲಿಲ್ಲ ಅಂದರೆ ನಿಮ್ಗೆ ಅರ್ಥನೇ ಆಗಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಿಕ್ಚರೇ ವೇಸ್ಟು. ಪಿಕ್ಚರ್ ವೇಸ್ಟು ಅಂದರೆ ದುಡ್ಡೇ ವೇಸ್ಟ್. ಇನ್ನು ಆ ದುಡ್ಡಿನ ಬಗ್ಗೆನೇ ಪಿಕ್ಚರ್ ಮಾಡಿರೋದು. ಸೊ ಅದಕ್ಕೋಸ್ಕರ 100 ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ, ಥಿಯೇಟ್ರಿಗೆ ಬಂದರೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. 100 ರೂಪಾಯಿ ವ್ಯಾಲ್ಯೂ ಏನು ಅನ್ನೋದು. 100 ರೂಪಾಯಿ ಅಲ್ಲ ಅಲ್ವಾ, ಪ್ರತಿ ಒಂದೊಂದು ರೂಪಾಯಿನೂ ವ್ಯಾಲ್ಯೂನೇ. ಅದ್ರಲ್ಲಿ ಮಾತ್ರ ಒಂದು ಸೀನ್ ಐತೆ ಬ್ರದರ್, ಆ ಚಿಕ್ಕ ಪಾಪು ಕೈಲಿಂದ ಕಾಸು ಕೊಡಿಸ್ತಾರೆ. ಆ ಸೀನ್ ಮಾತ್ರ ಮೈನಾಗಿ ನೋಡ್ರಿ, ಅದೇ ಒಂದು ಹೈಲೈಟು. ಸೆಕೆಂಡ್ ಹಾಫ್ ಮಾತ್ರ ಸೂಪರಾಗಿ ಹೈಲೈಟ್ ಆಗಿದೆ. ಪಿಕ್ಚರ್ ಮಾತ್ರ ನೋಡ್ಬಿಟ್ಟು ಆಮೇಲೆ ನೀವು ರಿವ್ಯೂ ತೊಗೊಳ್ಳಿ. ಲ್ಯಾಗ್ ಅಂದ್ರಲ್ವಾ, ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಪಿಕ್ಚರ್ ನೋಡೋವರ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ರಶ್ಮಿಕಾ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆದರೆ ಅವ್ರ ಬಗ್ಗೆ ನಾನು ತುಂಬ ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಧನುಷ್ ಆ್ಯಕ್ಟಿಂಗು ಮತ್ತು ನಾಗಾರ್ಜುನ ಆ್ಯಕ್ಟಿಂಗು ಸೂಪರು. ಪ್ಲಸ್ ಇನ್ನೂ ಒಂದು ಮೈನ್ ವಿಲನ್ ಇದ್ದಾರಲ್ವಾ, ಅವರು ಚೆನ್ನಾಗಿ ಮಾಡಿದ್ದಾರೆ. ರೋಲ್ ಮಾತ್ರ ಅವರು ಚೆನ್ನಾಗಿದೆ, ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ಸೂಪರ್ ಆಗಿದೆ. ಒಂದೇ ಹಾಡೈತೆ. ಈ ಹಾಡಿನ ನಮ್ಮ ಎದೆಗೆ ಹೊಡಿತೈತೆ. ಪೋಯ್ವಾ ನನ್ ಬಾ ನೀವೆಲ್ಲ ನಮಗೆ ಫ್ರೆಂಡು. ನೀವು ಹೋಗಿ ಫಿಲಿಮ್ ನೋಡಿ, ಇದು ಹಿಡಿಕ್ ಬೇಡ. ಹಾಡಿಲ್ಲ ಫಿಲಿಮು. ಸ್ಟಾರ್ಟಿಂಗ್ ಒಂದು ಸೀನ್ಗೂ ಮತ್ತೆ ಬೆಂಗಳೂರಲ್ಲಿ ಆ ಲ್ಯಾಂಗ್ವೇಜು ಈ ಲ್ಯಾಂಗ್ವೇಜು ಎಲ್ಲ ಬೆಂಗಳೂರ
ಬೆಂಗಳೂರಲ್ಲಿ ಮಾತ್ರ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅವಕಾಶ ಇರೋದು ಪೋಯ್ವಾ ಯಾವ ನನ್ ಸ್ಟೇಟಲ್ಲೂ ಇಲ್ಲ, ಬಾ, ಎಲ್ಲೂ ಇಲ್ಲ. ನನ್ ಬಾ. ಜೈ ಬೆಂಗಳೂರು, ಜೈ ಕರ್ನಾಟಕ. ಬೆಂಗಳೂರಲ್ಲಿ ಒಂದೇ ಸ್ಟೇಟಲ್ಲೇ ಈ ಥರ ಮಾಡೋದು. ಕನ್ನಡ ಆಗಲಿ, ತಮಿಳ್ ಆಗಲಿ, ತೆಲುಗು ಆಗಲಿ, ಯಾವ ಲ್ಯಾಂಗ್ವೇಜ್ ಆದರೂ ಆಗಲಿ ಇಲ್ಲೇ ಬಿಡೋದು. ಅದಕ್ಕೆ ನಮ್ಮ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಅದಕ್ಕೆ ನಮಗೆ ಸಂಬಂಧ ಇಲ್ಲಪ್ಪ. ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಣ್ಣ. ಬಡವರು ನಮ್ಮ ಬಗ್ಗೆ ಕೇಳಿ, ಆ ಬಗ್ಗೆ ಕೇಳಬೇಡ. ನಾವು ಬಡವರು ಇವತ್ತು ಕಷ್ಟಪಟ್ಟಿದ್ರೆ ನಾನು ತಿರುಪತಿ ಕೆಳಗೆ ಧನುಷ್ ಥರ ಕೂತ್ಕೊಂತೀನಿ. ಪೋಯ್ವಾ ನನ್ ಬಾ, ಪೋಯ್ವಾ ನನ್ ಬಾ. ₹3 ಇಂದ ಕುಟುಂಬ. ನಾವು ಬಡವ, ಅದಕ್ಕೆ ಇದಕ್ಕೆ ಲಿಂಕ್ ಇಲ್ಲ. ಅದು ಬೇರೆ ಎಮೋಷನ್, ಇದು ಬೇರೆ ಅರಸಿಲೇ ಇಲ್ಲಪ್ಪ ಅವರು. ಲಾಸ್ಟಲ್ಲಿ ಸ್ಟಾರೇ ಆಗೋದು. ಪಿಚ್ಚೆ ಎಡ್ಬಿಟ್ಟು ಲಾಸ್ಟಲ್ಲಿ ಸ್ಟಾರ್ 10,000 ಕೋಟಿ ಅಧಿಪತಿ ಆಗ್ತಾರೆ ಧನುಷ್ ಇದ್ರಲ್ಲಿ. ಆ ಥರ ಇಕ್ಕೈತೆ. ಮದರ್ ಸೆಂಟಿಮೆಂಟ್ ಅದು ಬಿಚ್ಚಗಾಡೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಭಿಕ್ಷೆ ಬಿಡ್ತಿರ್ತಾರಲ್ವಾ, ಅದಕ್ಕೋಸ್ಕರ ತೆಗ್ದಿರೋದು ಮನೆಗೋಸ್ಕರ. ಮಸ್ಟ್ ವಾಚ್. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಜನರು ಇಂಪಾರ್ಟೆಂಟ್. ದುಡ್ಡಿಲ್ಲ ಅಂದ್ರು ಪ್ರೀತಿ ಇಂಪಾರ್ಟೆಂಟ್. ಅಕ್ಕನ ಹತ್ರ ನಮ್ಮನ ಹತ್ರ ಕೇಳಿ ಕೊಡ್ತಾರೆ. ಒಂದು ₹150 ಕೊಡಲ್ಲ ಅನ್ನಲ್ಲ, ನಮಗೆ ಕೊಡ್ತಾರೆ. ಬನ್ನಿ, ನಾನು ನಮ್ಮ ಅಕ್ಕನ ಹತ್ರ ₹150 ಇಸ್ಕೊಂಡ್ ಬಂದಿದ್ದೀನಿ, ನೋಡಿದ್ದೀನಿ. ಇವಾಗ ನೆಕ್ಸ್ಟ್ ಖರ್ಚಿಗೆ ಕಾಸಿಲ್ಲ. ನೆಕ್ಸ್ಟ್ ಪೋಯ್ವಾ. ನಮ್ಮ ಹಿಂದೆ ನಿಂತ್ಕೊನಲ್ವಾ ಇವನು ಧನುಷ್ ಫ್ಯಾನ್ ಅವ್ನು ಸುಮ್ಮನೆ ಇದ್ದಾನೆ. ರಾತ್ರಿ ನಮ್ಮ ಫ್ರೆಂಡ್ಸ್ 15 ಜನ ಬರ್ತಾನಂದ್ರು, ಯಾರು ಬಂದಿಲ್ಲ. ಯಾಕೆ ಇಲ್ಲಿ ಮಾಸ್ ಫೆಸ್ಟ್ ಇಲ್ಲ? ಏನಕ್ಕೆ ಬೇಕು ಮಾಸ್ ಫೆಸ್ಟ್? ಒಂದೇ ಮಾತಿಲ್ಲ, ನೀವೆಲ್ಲ ಮಿಸ್ ಮಾಡ್ಕೊಂಡಿರ. ತಿಕ್ಕಾ ಮುಚ್ಕೊಂಡು ಬಂದ್ಬಿಟ್ಟು ಮೂವಿ ನೋಡ್ರಿ. ನಾವು ಮೂವಿ ನೋಡಿ, ಎಲ್ಲ ಫ್ರೆಂಡ್ಸ್ ಮೂವಿ ನೋಡಿ. ರಾತ್ರಿ 10 ಜನ ಬರ್ತೀನಿ ಅಂದಿದ್ದು ಫಿಲಮ್ಗೆ, ಯಾರೂ ಬಂದಿಲ್ಲ. ಸೂಪರ್ ಮೂವಿ, ಆಲ್ ಎಂಜಾಯ್. ಸರ್ ಏನು ರೇಟಿಂಗ್ ಕೊಡ್ತೀರಾ? 5 ಕೊಡ್ತೀನಿ ನಾನು. ಯಾಕಂದರೆ ಹಾರ್ಟ್ಫುಲ್ ಮೂವಿ, ಹಾರ್ಟ್ ಟಚಿಂಗ್ ಮೂವಿ. 5 ಕೊಡ್ತೀನಿ. ಬಾಯ್ ಬಾಯ್. ಪೋಯ್ವಾ ನನ್ ಬಾ. ಫಿಲಮ್ ಮಾತ್ರ ಸೂಪರ್ ಬ್ರೋ. ಒಬ್ಬ பிச்சைக்கார வேல்யூ என்னன்னு பிக்சரில் ಮೂವಿಯಲ್ಲಿ ಕಾಟಿರ್ಕಾಂಗೋ. ಫಿಲಮ್ மட்டும் ಸೂಪರ್. ಫಿಲಮ್ ನೋಡೋಕೆ ಸಖತ್ತಾಗೈತೆ, ಎಲ್ಲರೂ ಬಂದು ನೋಡಬೇಕು. ಧನುಷ್ ಆ್ಯಕ್ಟಿಂಗ್ ಆದರೂ ಅಲ್ಟಿಮೇಟ್ ಸರ್. ಧನುಷ್ ಆ್ಯಕ್ಟಿಂಗು, ನಾಗಾರ್ಜುನ ಅವ್ರ ಆ್ಯಕ್ಟಿಂಗು, ಡೈರೆಕ್ಟರ್ ಮಾಡಿರೋದು ಕೆಲಸ ಎಲ್ಲ ಸಖತ್ತಾಗೈತೆ. ಮಸ್ಟ್ ಮಚ್. ರಶ್ಮಿಕಾ ಮಂದನ ಎಲ್ಲೇ ಬಿಡಿ, ಸೂಪರ್ ಅವರು. ಸೂಪರ್ ಫಿಲಮ್ ಎಲ್ಲ ಸೂಪರ್. ನೋಡ್ಬೇಕೆಲ್ಲರೂ, ಮಸ್ಟ್ ವಾಚ್ ಫಿಲಮ್ ಸರ್. ಬ್ಲಾಕ್ ಬಸ್ಟರ್ ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಫಿಲಮ್ ಮಾತ್ರ ಎಲ್ಲರ ಟಚ್ ಆಗುತ್ತೆ ಸರ್. ಟಚ್ ಆಗುತ್ತೆ ಮೂವಿ. ಸಖತ್ತಾಗೈತೆ, ನೋಡ್ಬೋದಿಲ್ಲ. ಸೂಪರ್. 10 ಕೊಡ್ತೀನಿ ಸರ್. ಹಂಗಾದರೆ ಒಬ್ಬ ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಫಿಲಮು. ಸೂಪರ್.